ನಮಸ್ಕಾರ. ಎಲ್ಲ ಕೆಸಿಇಟಿ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಮುಂದೆ ಏನು ತಾವು ತಯಾರಿ ಮಾಡಬೇಕು ಕೌನ್ಸಿಲಿಂಗಿಗೆ, ನಾವು ಏನು ವೃತ್ತಿಪರ ಕೋರ್ಸ್ಗಳಿಗೆ ಸೀಟನ್ನ ಹಂಚಿಕೆ ಮಾಡ್ತೀವಿ, ಎಲ್ಲ ಕೋರ್ಸ್ ವಾರು ನಾವು ರ್ಯಾಂಕ್ ಅನ್ನ ಪಬ್ಲಿಷ್ ಮಾಡಿದ್ವಿ. ನೆಕ್ಸ್ಟ್ ಕೌನ್ಸಿಲಿಂಗ್ ಯಾವಾಗ ಶುರುವಾಗುತ್ತೆ, ಕೌನ್ಸಿಲಿಂಗ್ ಯಾವ ರೀತಿ ಇರುತ್ತೆ, ಎಷ್ಟು ಸೀಟ್ ಇರುತ್ತೆ ಏನು ಅನ್ನುವಂಥದ್ದು ಸಾಕಷ್ಟು ಪೋಷಕರಿಗೆ ಗೊಂದಲ ಇರುತ್ತೆ. ಈ ಕುರಿತು ಪ್ರಾಧಿಕಾರದ ವತಿಯಿಂದ ತಮಗೆ ನಾನು ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ತಮ್ಗೆಲ್ಲ ಗೊತ್ತಿರುವಂತೆ ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ ಪರ್ಮಿಷನ್ ಕೊಡುವಂತದ್ದು ಎಐಸಿಟಿ ಅವರು ಪರ್ಮಿಷನ್ ಕೊಡ್ತಾರೆ. ಎಷ್ಟು ಸೀಟ್ಗಳನ್ನ ತಾವು ಈ ವರ್ಷ ಅಡ್ಮಿಷನ್ ಮಾಡ್ಕೊಳ್ಬೇಕು ಅಂತೇಳಿ ಸಾಕಷ್ಟು ಪೋಷಕರು ಈಗಾಗಲೇ ಸಾಕಷ್ಟು ಕಾಲೇಜಿಗೆ ಓಡಾಡ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಸಾಕಷ್ಟು ತಮ್ಗೆ ಬೇರೆ ಬೇರೆಯವರಿಂದ ಫೋನ್ ಬರ್ಲಿಕ್ಕೆ ಶುರುವಾಗಿದೆ, ಬನ್ನಿ ಅಡ್ಮಿಷನ್ ಆಗಿ ಅಡ್ಮಿಷನ್ ಆಗಿ ಅಡ್ಮಿಷನ್ ಆಗಿ. ಸಾಕಷ್ಟು ಪೋಷಕರು ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಅಲ್ಲಿ ಒಳ್ಳೆ ರ್ಯಾಂಕ್ ಸಹ ಬಂದಿದೆ, ಆದ್ರೆ ಸಹ ನೀವು ಗೊಂದಲದಲ್ಲಿದ್ದೀರಾ. ಅವ್ರು ಕರೀತಾ ಇದಾರೆ, ಹೋಗ್ಬೇಕಾ, ಅಡ್ಮಿಷನ್ ಆಗ್ಬೇಕಾ, ಸರ್ಕಾರಿ ಸೀಟ್ ಯಾವಾಗ ಸಿಗುತ್ತೆ ಏನು ಅಂತ. ಎಷ್ಟೋ ಪೋಷಕರಿಗೆ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಎಷ್ಟು ಸೀಟ್ ಇರುತ್ತೆ, ಆ ಸೀಟು ಯಾವ ರೀತಿ ಹಂಚಿಕೆ ಆಗುತ್ತೆ, ತಮ್ಮ ಮಗುವಿಗೆ ಸೀಟು ಸಿಗುತ್ತಾ ಸಿಗಲ್ವಾ, ಈ ಎಲ್ಲ ಗೊಂದಲದಲ್ಲಿ ತಾವಿದ್ದೀರಾ. ದಯಮಾಡಿ ಆಸೆಗೆ ಒಳಪಟ್ಟು ನಿಮ್ಮ ಮಗುದು ಒಳ್ಳೆ ರ್ಯಾಂಕ್ ಇದ್ರೆ ಸಹ ತಾವು ಹೋಗಿ ಯಾವುದೋ ಒಂದು ಅನಿವಾರ್ಯವಾಗಿ ಒಂದು ಕಾಲೇಜಿಗೆ ಸೇರಿಸುವಂತಹ ದುಡುಕು ನಿರ್ಧಾರವನ್ನ ತೆಗೆದುಕೊಳ್ಳಬೇಡಿ. ಸಾಕಷ್ಟು ನಮ್ಮ ಕೆಸಿಇಟಿ ಎಕ್ಸಾಮ್ ಅಲ್ಲಿ ಎಲ್ಲ ನಗರ ಪ್ರದೇಶದ ವಿದ್ಯಾರ್ಥಿಗಳೇನು ಬರೆಯಲ್ಲ, ಕರ್ನಾಟಕ ರಾಜ್ಯದ ಗ್ರಾಮೀಣ ಪ್ರದೇಶದ ಪ್ರತಿಭಾವಂತ ವಿದ್ಯಾರ್ಥಿಗಳು ಸಹ ತಾವು ಕೆಸಿಇಟಿಯನ್ನ ಬಂದಿದ್ದೀರಾ. ನಾನು ನಿಮಗೆ ಉದಾಹರಣೆ ಸಹಿತ ಯಾವ ರೀತಿ ನಾವು ಕೌನ್ಸಿಲಿಂಗ್ ಅನ್ನ ಮಾಡ್ತೀವಿ, ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ನಿಮಗೆ ನಾನು ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಕೌನ್ಸಿಲಿಂಗ್ ಯಾವ ರೀತಿ ಆಗುತ್ತೆ, ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡೋದು, ಅದೆಲ್ಲ ಮುಂದಿನ ದಿನಗಳಲ್ಲಿ ಹೇಳೋಣ. ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ಗಳಿಗೆ ಈ ವರ್ಷ ಎಐಸಿಟಿ ಮತ್ತೆ ಕರ್ನಾಟಕ ರಾಜ್ಯ ಸರ್ಕಾರ ಪರ್ಮಿಷನ್ ಕೊಟ್ಟಿದೆ, ಆ ಸೀಟಿನ ಮಾಹಿತಿ ಪ್ರಾಧಿಕಾರಕ್ಕೆ ಬರಬೇಕು. ಈ ಎರಡೂ ಬಂದಿಲ್ಲ. ನೀವು ಕಾಲೇಜಿಗೆ ಅಡ್ಮಿಷನ್ ಕರೀತಾರೆ ಅಂತಂದ್ರೆ ಸದ್ಯಕ್ಕೆ ತಕ್ಷಣಕ್ಕೆ ಹೋಗುವಂತದ್ದಕ್ಕೆ ಆತುರ ಪಡುವಂತಹ ಅಗತ್ಯ ಇಲ್ಲ. ನೀಟ್ ಯಾವ ಈಗ ನಾನು ಬಹುಮುಖ್ಯವಾಗಿ ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ಸೀಟ್ ಹಂಚಿಕೆ ಬಗ್ಗೆ, ನೀವು ಯಾರು ಪ್ರೈವೇಟ್ ಕಾಲೇಜುಗಳಿಗೆ ತಕ್ಷಣ ಹೋಗಿ ಒಳ್ಳೊಳ್ಳೆ ರ್ಯಾಂಕ್ ಇತ್ತು ಅಂತಂದ್ರೂ ಅಡ್ಮಿಷನ್ ಆಗುವಂತದ್ದು, ಗೊಂದಲಕ್ಕೊಳಗಾಗುವಂತದ್ದು, ಸೀಟ್ ನಾಳೆ ಸಿಕ್ಬಿಡುತ್ತೋ ಸಿಗಲ್ವೋ ಅನ್ನುವಂಥದ್ದು, ಇಂಥದಕ್ಕೆ ಒಂದು ತೆರೆ ಎಳೆಯುವಂತಹ ಪ್ರಯತ್ನ ಮಾಡ್ತೀನಿ. ಕರ್ನಾಟಕ ರಾಜ್ಯ ಸರ್ಕಾರ ಹಾಗೂ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳ ಒಕ್ಕೂಟ ಇಬ್ಬರೂ ಒಂದು ಒಪ್ಪಂದವನ್ನ ಮಾಡಿಕೊಂಡಿದ್ದಾರೆ. ಈ ಒಪ್ಪಂದದ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿರುವಂತಹ 4-5 ಕೆಟಗರಿದು ಕಾಲೇಜು ಬರುತ್ತೆ. ನಾನು ಬಹುಮುಖ್ಯವಾಗಿ ಹೇಳುವಂತದ್ದು ಸರ್ಕಾರಿ ಕಾಲೇಜುಗಳು. ರಾಜ್ಯದಲ್ಲಿ 16 ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಿದೆ. ಅನುದಾನಿತ ಕಾಲೇಜುಗಳು, ರಾಜ್ಯ ಸರ್ಕಾರ ಅನುದಾನ ಕೊಡುವಂತಹ 9 ಕಾಲೇಜುಗಳಿದೆ. ಸರ್ಕಾರಿ ಕಾಲೇಜುಗಳಲ್ಲಿ 100 ಸೀಟ್ ಇತ್ತು. ಉದಾಹರಣೆ ನಾನು ಹೇಳ್ತೀನಿ, ಒಂದು ಬ್ರಾಂಚ್ಗೆ ಹೇಳ್ತೀನಿ. ಉದಾಹರಣೆಗೆ ಒಂದು ಸರ್ಕಾರಿ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಅಲ್ಲಿ 100 ಸೀಟ್ ಅಡ್ಮಿಷನ್ ಮಾಡ್ಕೊಳ್ಳುವಂತದ್ದಕ್ಕೆ ಅನುಮತಿ ಇದೆ ಅಂತ ಭಾವಿಸಿದ್ರೆ 100 ಸೀಟುಗಳನ್ನು ಸಹ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹಂಚಿಕೆಯನ್ನ ಮಾಡುತ್ತೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. 9 ಅನುದಾನಿತ ಕಾಲೇಜುಗಳಿದೆ. ಆ ಅನುದಾನಿತ ಕಾಲೇಜುಗಳಲ್ಲಿ ಅನುದಾನಿತ ಕೋರ್ಸ್ಗಳೇನಿದೆ ಅದಕ್ಕೆ 100 ಸೀಟ್ ಏನಾದ್ರೂ ಇತ್ತು ಅಂತಂದ್ರೆ 95 ಸೀಟ್ಗಳನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವೇ ಹಂಚಿಕೆಯನ್ನ ಮಾಡುತ್ತೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಸರ್ಕಾರಿ 16 ಕಾಲೇಜಲ್ಲಿ ಪೂರ್ತಿ ನಾವೇ ಅಲಾಟ್ ಮಾಡ್ತೀವಿ. ಅನುದಾನಿತ ಕಾಲೇಜುಗಳು 9 ಏನಿದೆ ಅದರಲ್ಲಿ ಅನುದಾನಿತ ಕೋರ್ಸ್ಗಳ 95% ಸೀಟ್ಗಳನ್ನು ನಾವೇ ಅಲಾಟ್ ಮಾಡ್ತೀವಿ. ಇನ್ನ ನಿಮಗೆ ನೆಕ್ಸ್ಟ್ ಅನುದಾನ ರಹಿತ ಅಂದ್ರೆ ಖಾಸಗಿ ಕಾಲೇಜುಗಳು, ಇದು ರಾಜ್ಯದಲ್ಲಿ ತುಂಬಾ ಖಾಸಗಿ ಕಾಲೇಜುಗಳಿದಾವೆ. ನಮ್ಮ ರಾಜ್ಯ ಸರ್ಕಾರ ಮತ್ತೆ ಅವರ ಒಪ್ಪಂದದ ಪ್ರಕಾರ ಯಾವುದೋ ಒಂದು ಖಾಸಗಿ ಕಾಲೇಜಲ್ಲಿ, ಉದಾಹರಣೆಗೆ ನಾನು ಹೇಳ್ತೀನಿ, ಒಂದು ಖಾಸಗಿ ಕಾಲೇಜಲ್ಲಿ ಉದಾಹರಣೆಗೆ ಎಲ್ಲಾ ಬ್ರಾಂಚ್ಗಳು ಸೇರಿ 1000 ಸೀಟ್ ಇದೆ ಅಂತ ಭಾವಿಸೋಣ. ಕಂಪ್ಯೂಟರ್ ಸೈನ್ಸ್, ಸಿವಿಲ್, ಮೆಕ್ಯಾನಿಕಲ್, ಆಟೋಮೊಬೈಲ್, ಎಐ ಇದೆಲ್ಲ ಸೇರಿ 1000 ಸೀಟ್ಗಳು ಒಂದು ಖಾಸಗಿ ಕಾಲೇಜಲ್ಲಿ ಇದೆ. ಅರ್ಥ ಮಾಡ್ಕೊಳ್ಳಿ. 450 ಸೀಟುಗಳನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹಂಚಿಕೆ ಮಾಡುತ್ತೆ. 1000 ಸೀಟಲ್ಲಿ 450 ಸೀಟುಗಳನ್ನ ನಾವು ಹಂಚಿಕೆ ಮಾಡ್ತೀವಿ. ನಾನು ಉದಾಹರಣೆ ಹೇಳ್ತೇನೆ. ಇನ್ನ ಉಳಿದಿದ್ದು ಯಾರು ಮಾಡ್ತಾರೆ?
ತಮ್ಮ ಮಾಹಿತಿಗೋಸ್ಕರ ಹೇಳ್ತೀನಿ, 1,000 ಸೀಟಲ್ಲಿ ನಮ್ಮ ಒಂದು ಸರ್ಕಾರ ಮತ್ತೆ ಖಾಸಗಿ ಕಾಲೇಜುಗಳ ಒಪ್ಪಂದದ ಪ್ರಕಾರ 450 ಸೀಟು ಅಂದ್ರೆ 45% ಸೀಟುಗಳನ್ನ ನಾವು ಹಂಚಿಕೆ ಮಾಡ್ತೀವಿ. 30% ಸೀಟುಗಳನ್ನ ಕಾಮೆಡ್ ಕೆ ಅಂತೇಳಿ ಅವ್ರದ್ದು ಒಂದು ಅಸೋಸಿಯೇಷನ್ ಅವರು ಎಕ್ಸಾಮ್ ಮಾಡ್ತಾರೆ, ಅವರು ಹಂಚಿಕೆ ಮಾಡ್ತಾರೆ. ಇನ್ನ ಉಳಿಯುವಂತಹ 25% ಸೀಟ್ಗಳೇನಿದೆ ಅದು ಮಾತ್ರ ಆ ಕಾಲೇಜಿನ ಆಡಳಿತ ಮಂಡಳಿಯವರು ಮ್ಯಾನೇಜ್ಮೆಂಟ್ ಕೋಟಾ ಮತ್ತೆ NRI ಅಂತೇಳಿ ಅವರಿಗೆ ಅಡ್ಮಿಷನ್ ಮಾಡ್ಕೊಂತಾರೆ. ಕಾಮೆಡ್ ಕೆ ಮತ್ತೆ ಸರ್ಕಾರಿ ಕೋಟಾ ಏನ್ ಹೇಳಿದಲ್ಲ ನಾನು 45%, ಈ ಎರಡಕ್ಕೂ ಸರ್ಕಾರವೇ ಫೀಸ್ ನಿಗದಿಪಡಿಸುತ್ತೆ. ನೀವು ಅರ್ಥ ಮಾಡ್ಕೊಳ್ಳಿ, 1,000 ಸೀಟು ಒಂದು ಖಾಸಗಿ ಕಾಲೇಜಲ್ಲಿ ಇದೆ ಅಂತಂದ್ರೆ ಕಾಮೆಡ್ ಕೆಗೆ 300 ಸೀಟು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ 450 ಸೀಟು, ಇನ್ನ 250 ಸೀಟು ಮ್ಯಾನೇಜ್ಮೆಂಟ್ ಅಲಾಟ್ ಮಾಡುತ್ತೆ. ನೀವು ಒಳ್ಳೆ ರ್ಯಾಂಕ್ ನಿಮ್ ಮಗುಗಿದ್ರು ನೀವು ಯಾಕೆ ಗಡಿಬಿಡಿ ಮಾಡ್ತೀರಾ? ಪ್ರಾಧಿಕಾರ ಕೌನ್ಸಿಲಿಂಗ್ ಮಾಡೋ ತನಕ ದಯಮಾಡಿ ವೇಟ್ ಮಾಡಿ. ನೀವು ದಯಮಾಡಿ ಗಡಿಬಿಡಿ ಮಾಡದೆ ತಾಳ್ಮೆಯಿಂದ ನಮ್ಮ ಕೌನ್ಸಿಲಿಂಗಿಗೆ ವೇಟ್ ಮಾಡಿ. ಪ್ರತಿ ಬಾರಿ ಯಾವ ರ್ಯಾಂಕಿಗೆ ಯಾವ ಕಾಲೇಜಲ್ಲಿ ಕಟ್ ಆಫ್ ಆಗಿದೆ, ಉದಾಹರಣೆಗೆ ನಿಮ್ಮ ಮಗುದು 25,000 ರ್ಯಾಂಕ್ ಇದೆ, ನಿಮ್ಗೆ ಊರಲ್ಲೇನೆ ಇಂಜಿನಿಯರಿಂಗ್ ಮಾಡಬೇಕು ಅಂತಿದೆ, ನಿಮ್ಮ ಜಿಲ್ಲೆನಲ್ಲಿರುವಂತಹ 3 ಕಾಲೇಜ್ ಇದೆ, ಅದರಲ್ಲಿ ಯಾವುದೋ ಒಂದು ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ಅಲ್ಲಿ ನೀವು ಇಂಜಿನಿಯರಿಂಗ್ ಮಾಡಿಸಬೇಕು ಅಂತ ನಿಮ್ಮ ಆಸೆ ಇದೆ. ಸಿಂಪಲ್, ನೀವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ ಹೋಗಿ, ನಮ್ಮ ವೆಬ್ಸೈಟ್ ಅಲ್ಲಿ ಪ್ರವೇಶ ಅಂತೇಳಿ ಕಳೆದ ವರ್ಷದ ಪ್ರವೇಶದ ಮಾಹಿತಿ ಇದು ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಕಳೆದ ವರ್ಷ ನಾವು ಪ್ರತಿ ರೌಂಡ್ ಅಲ್ಲಿ ಸೀಟ್ ಹಂಚಿಕೆ ಮಾಡಿರುವಂತಹ ಮಾಹಿತಿ ಕಾಲೇಜ್ ವಾರು ಬ್ರಾಂಚ್ ವಾರು ಕಟ್ ಆಫ್ ರ್ಯಾಂಕ್ ಇದೆ. ದಯಮಾಡಿ ನಿಮ್ಮ ಮಗುಗೆ ಟಾಸ್ಕ್ ಕೊಡಿ ಸ್ಟಡಿ ಮಾಡೋದಕ್ಕೆ. ಸುಮ್ನೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು, ಯಾವ್ದೋ ಯೂಟ್ಯೂಬ್ ಚಾನಲ್ ಹೇಳಿದ್ರು ಇಷ್ಟು ನಿಂತು ಬಿಡುತ್ತೆ ಅಷ್ಟು ನಿಂತು ಬಿಡುತ್ತೆ. ಯಾಕೆ? ನಿಮ್ಮ ಮಗು PUC ಪಾಸ್ ಮಾಡಿದೆ, ಸ್ಟಡಿ ಮಾಡೋದಕ್ಕೆ ಟಾಸ್ಕ್ ಕೊಡಿ. ಸ್ಟಡಿ ಮಾಡುವಂತದಕ್ಕೆ ನೀವು ಯಾವ್ದು ಕಾಲೇಜಿಗೆ ಹೋಗ್ಬೇಕಾಗಿಲ್ಲ. ನಾನು ಹೇಳ್ತಾ ಇದ್ದೀನಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ ಅಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನಿಮಗೆ ಈಗಲೇ ಗೊತ್ತಾಗ್ಬಿಡುತ್ತೆ ನಿಮ್ಮ ಮಗುದು ರ್ಯಾಂಕು ಏನಿದೆ, ಯಾವ ಕಾಲೇಜಲ್ಲಿ ಸಿಕ್ಬೋದು. ಅದ ಸರ್ ಕಳೆದ ವರ್ಷ ಕಟ್ ಆಫ್ ಆಗಿರೋದು ಈ ವರ್ಷ ಅಷ್ಟೇ ಕಟ್ ಆಫ್ ಆಗುತ್ತೆ ಅಂತ ಏನ್ ಗ್ಯಾರಂಟಿ ಸರ್? ಅರ್ಥ ಮಾಡ್ಕೊಳ್ಳಿ, ಇದು ಒಂದು ಅಂದಾಜಲ್ಲಿ ಹೇಳುವಂತದ್ದು. 90% ಸ್ವಲ್ಪ ಹಾಸ್ಪಾಸ್ ಇರುತ್ತೆ. ಕಳೆದ ವರ್ಷಕ್ಕೂ ಬಹುತೇಕ ಸ್ವಲ್ಪ ಆ ಕಡೆ ಈ ಕಡೆನೆ ಇರುತ್ತೆ. ನಿಮ್ಗೊಂದು ಫೇರ್ ಐಡಿಯಾ ಬರುತ್ತೆ. ನೀವು ಇದು ಯಾವುದೂ ಸ್ಟಡಿ ಮಾಡದೆ ಸುಮ್ನೆ ಯಾರೋ ನಿಮ್ದು ನಂಬರ್ ತಗೊಂಡು ಫೋನ್ ಮಾಡ್ತಾರೆ, ಅವರಿಗೆ ನಿಮ್ದು ಎಲ್ಲ ಅಸ್ತ್ರ ಕೊಟ್ಬಿಟ್ಟು ಅವ್ರು ಹೇಳಿರೋಷ್ಟು ದುಡ್ಡು ಕೊಡೋದು, ಅಲ್ಲಿ ಹೋಗಿ ಸುಮ್ನೆ ಅಡ್ಮಿಷನ್ ಆಗೋದು, ಆಮೇಲೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವ್ರು ಸೀಟ್ ಹಂಚಿಕೆ ಮಾಡಿದಾಗ ನಿಮಗೆ ಮಾರ್ಕ್ಸ್ಗೆ ಅದೇ ಕಾಲೇಜಲ್ಲಿ ಸರ್ಕಾರಿ ಸೀಟ್ ಸಹ ಸಿಗೋ ಸಾಧ್ಯತೆ ಇರುತ್ತೆ, ಕಡಿಮೆ ಫೀಸಿನ ಸೀಟ್ ಸಿಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಆಮೇಲೆ ಎಲ್ಲಾ ಖಾಲಿ ಆಗ್ಬಿಡುತ್ತೆ ಸೀಟು. ಹಾಗೆ